ವಿಡಿಯೋ ನೋಡುತ್ತಿರುವಂತ ಎಲ್ಲ ನನ್ನ ರೈತ ಮಿತ್ರರೇ ನಮಸ್ಕಾರ ರೀ. ನಾವಿವತ್ತ ಎಲ್ಲಿ ಬಂದಿದೀವಪ್ಪ ಅಂದ್ರ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೂಗಲ್ಕೋಡ್ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಗ ಮೇಕೆ ಸಾಕಾಣಿಕೆ ಮಾಡತಾರ ಅಂತೇಳಿ ವಿಷಯ ಗೊತ್ತಾತು. ಅದಕ್ಕೆ ಇಲ್ಲಿ ಇವ್ರು ಯಾವ ರೀತಿ ಮೇಕೆ ಸಾಕಾಣಿಕೆ ಮಾಡತಾರ, ಈ ಮೇಕೆ ಸಾಕಾಣಿಕೆ ಒಳಗ ಇವ್ರ ಅನುಭವಗಳು ಹೆಂಗದಾವ ಅಂತೇಳಿ ಇವತ್ತು ಕೇಳಿ ತಿಳ್ಕೊಂಡು, ಅದಕ್ಕಾಗಿ ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರೀ ಇಲ್ಲಿ ಅಣ್ಣ ಕೆಲಸ ಮಾಡತ್ತಾರ ಈಗ. ತಮ್ಮ ಹೆಸರೇನ? ನಮ್ಮ ಹೆಸರು ಪರಶುರಾಮ್ ಅಂತ. ನಮ್ಮ ಹೆಸರು ಸುನುಗಾರಿ ಸರ್. ಸುನುಗಾರಿ. ಎಷ್ಟು ವರ್ಷದಿಂದ ಈ ಮೇಕೆ ಸಾಕಾಣಿಕೆ ಮಾಡತ್ತೀರಿ? ಈಗ 6ನೇ ವರ್ಷ ರನ್ನಿಂಗ್ ಐತೆ ಸರ್. 6ನೇ ವರ್ಷ. ಯಾವ್ಯಾವ ತಳಿ ಸಾಕಿರಿ? ಬೀಟಲ್ ಅದಾವ್ರಿ, ಸಿರೋಳಿ ಅದಾವ, ಹ್ಮ್. ಆಮೇಲೆ ಜವಾರಿ ಸ್ವಲ್ಪ ಅದಾವ, ಬೋಯರ್ ಅದಾವ, ಎಲ್ಲಾ ತರ. ಹೆಂಗೈತ್ರಿ ಅಣ್ಣ ಈ ನಿಮ್ಮ ಮೇಕೆ ಸಾಕಾಣಿಕೆ ಒಳಗ ಅನುಭವ ರೀ? ಏನ್ ಒಂದ್ ಲೆಕ್ಕ ಚಲೋ ಐತ್ರಿ ಅಣ್ಣ ಇದು. ಚಲೋ ಐತ್ರಿ. ಚಲೋ. ಎಷ್ಟ್ ಮರಿದಾವ್ರಿ ನಾ ಈ ಸದ್ಯಕ್ರಿ? ಈಗ ಮರಿ ಮನಿ ಒಂದ್ ಸ್ವಲ್ಪ ಮಾರಿದಿವ್ರಿ. ಇನ್ನೊಂದ್ 15 ಮರಿ ಅಷ್ಟ ಅದಾವ್ರಿ. 15 ಮರಿ. ಆಮೇಲ್ರಿ ಇವಾಗ ಕುರ್ಬಾನಿಗೆ ಅಂತೇಳಿ 10 ಮರಿ ಸಾಕೊಂಡನ್ರಿ ಅವ್ನು. ಕುರ್ಬಾನಿ ಅಂತೇಳಿ. ಹಾ. ಈ ಟೋಟಲ್ ಇದ್ದದ್ದು ಎಷ್ಟು ಅದಾವ್ರಿ ಇಲ್ಲಿ? 70 ಅದಾವ. ಈ ಬೀಟಲ್ ತಳಿಯ ವಿಶೇಷತೆ ಏನ್ರಿ ಅಣ್ಣ? ಇದ ಬೀಟಲ್ ರೀ ಸ್ವಲ್ಪ ಹೆಬೆಡ್ ಜಾತಿ ಆಕೈತ್ರಿ, ಹಾಲ್ ಜಾಸ್ತಿ ರೀ, ಮರಿ ದೊಡ್ಡ ಹೋಗಿತೈತ್ರಿ. ಮರಿ ದೊಡ್ಡ. ನಾವು ಇಲ್ಲಿ ಹಳ್ಳೂರಿಂದ ಅಲ್ಲಿ ಒಬ್ರು ಡೀಲರ್ ದಾರಿ ಅವ್ರು ತರ್ಸಿ ಕೊಟ್ಟಿದ್ರಿ ಬೀಟಲ್ ಮರಿಗಳು. ಬೀಟಲ್ ಮರಿ ಉಳ್ಕಿದ್ ಬ್ರೀಡ್ಗಳು ನಾವು ಇಲ್ಲಿ ಬಿಜಾಪುರ ಅಲ್ಲಿ ಲೋಕಲ್ ಸಂತ್ಯಾಗ ತರ್ತೀರಿ. ಶಿರೋಳಿ ಅಂತ ಹೇಳ್ರಿ ಹೆಸರೇ. ಇವು ಹಾಲಿಗೆ ಇದು ಚಲೋ ಬಾಳ್ರಿ. ಅದು ಹಾಲ್ ಬಾಳ್ರಿ ಅಡಿಗ್ರಿ. ಈ ತರದ ಮರಿ ಇದ್ ನೋಡ್ರಿ, 7ನೇ ತಿಂಗಳ ರನ್ನಿಂಗ್ ಐತ್ರಿ. ಹೆಸರು ಇದನ್ನ ಕಸಿ ಮಾಡಿದ್ದೈತ್ರಿ, ಕುರ್ಬಾನಿಗೆ ಸಾಕಿವ್ರಿ. 8ನೇ ತಿಂಗಳ ರನ್ನಿಂಗ್ ಐತ್ರಿ ತರದು. ಒಮ್ಮೆ ಇಳುವಂದ್ರೆ ಎಷ್ಟ್ ಮರಿ ಇಳಿತಾವ್ರಿ ಇವು ಶಿರೋಳಿ? ಇವು ಒಂದ ಇಳಿತೈತ್ರಿ, 2 ಇಳಿತಾವ್ರಿ. ಹಿಂಗ ಒಂದ ಎರಡ ಇಳಿತಾವ್ರಿ, 3 ಅಂತೂ ಇಳಿಯಲ್ರಿ. 3 ಇಳಿದ್ ನಮ್ ಜವಾರಿ ತಳಿನ ರೀ. ಈಗ ಶಿರೋಳಿ ಎಷ್ಟ್ ಅದಾವ್ರಿ ನಿಮ್ಮಲ್ಲಿ? ಶಿರೋಳಿ ಒಂದ್ ಐತ್ರಿ ಅಣ್ಣ. ಅದು ಇದ್ರಿ ಬಿಟಲ್ 20 ಅದಾವ್ರಿ. ಬಿಟಲ್ 20. ಬಿಟಲ್ 20 ಅದಾವ್ರಿ. ಜವಾರಿ ಒಂದ್ 30 ಅದಾವ್ರಿ. ಅಣ್ಣ ಇವಕ್ಕ ರೋಗಗಳು ಯಾವ ರೋಗ ಬರ್ತಾವ, ಯಾವ ತರ ನೀವು ನಿರ್ವಹಣೆ ಮಾಡ್ತೀರಿ ಅಣ್ಣ? ಇದು 6 ತಿಂಗಳಿಗೊಮ್ಮೆ ವ್ಯಾಕ್ಸಿನ್ ಇಂಜೆಕ್ಷನ್ ಮಾಡಿಸ್ಕೋಬೇಕ್ರಿ ಅಣ್ಣ. ಆಮೇಲೆ ಒಂದು PPR ಇಂಜೆಕ್ಷನ್, 2 ಇಂಜೆಕ್ಷನ್ ಬರ್ತಾರ. ಅದನ್ನ ಮಾಡ್ಕೊಂಡ್ರೆ ಏನ್ ರೋಗ ರುಜು ಏನು ಬರಂಗಿಲ್ಲ. ಆಕ್ಚುಲಿ ಇವ್ ಯಾಕಂದ್ರೆ ಫಾರಮ್ದಾಗ ಇರ್ತಾವ್ರಿ, ಏನ್ ಹಾನ್ ತಿಂತಾರ ಏನು ತಿನ್ನಂಗಿಲ್ಲ. ನಾವ್ ಹಾಕಿದ ತಿಂತಾವ್ರಿ, ಚಲೋ ಫುಡ್ ಹಾಕ್ತೇವ ಅಂದ್ರೆ ಅವ್ಕ ರೋಗ ಬರಂಗಿಲ್ರಿ. ಈಗ ಉದುದು ಏನಾಕವ್ರಿ ಪಾಪ ಅವ್ರ ಅಡ್ಡಾಡಿ ಇರ್ತಾವ, ಯಾವ ಕಸದ ಎಣ್ಣೆ ಹೊಡೆದಿರ್ತಾನು, ಒಂದ್ ಏನೋ ಹೋಗದಿರ್ತಾರು, ಅದನ್ನ ತಿಂತಾವ್ರು. ಇವಕ್ ಆತರ ಏನ್ ಇರಂಗಿಲ್ರಿ. ಒಂದ ತರ ನೀರ್ ಕುಡಿತಾವು, ಒಂದ ತರ ಮೇವ್ ತಿಂತಾವನ, ಇವಕ್ ಏನು ರೋಗ ರುಜು ಬರಂಗಿಲ್ಲ. ಅಂತ ಆಕ್ಚುಲಿ ಇವಕ್ಕ ಬೆಳಿಗ್ಗೆ 10 ಗಂಟೆದಿಂದ ಸಾಯಂಕಾಲ 4 ಗಂಟೆವರೆಗೂ ಒಣ ಮೇವ್ ಹಾಕ್ತಿವ್ರಿ. ಒಂದ್ ದಿವ್ಸ ತೊಗರಿ ಹೊಟ್ಟಾಕ್ತಿವಿ, ಒಂದ್ ದಿವ್ಸ ಕಡ್ಲಿ ಹೊಟ್ಟಾಕ್ತಿವಿ, ಒಂದ್ ದಿವ್ಸ ಹೆಸರಿನ ಹೊಟ್ಟಾಕ್ತಿವಿ, ಒಂದಿನ ಗೊಂಜಾಳ ಕಣಿಕಿ, ಒಂದಿನ ಜೋಳದ ಕಣಿಕಿ, ದಿನ ಒಂದೊಂದ್ ತರ ಹಾಕ್ತಿವ್ರಿ. ನೀರಿಂದ ಸಿಂಟ್ಯಾಕ್ಸ್ ಇಟ್ಟಿವ್ರಿ ಅಣ್ಣ. ಅದ್ ಎಷ್ಟ್ ಕುಡಿತೈತಿ ಅಷ್ಟು ಬಾಲ್ ಸಿಸ್ಟಮ್ ಐತ್ರಿ. ಒಂದ್ ಗುಟ್ಟು ಕುಡಿತಿ ಅಂದ್ರ ಒಂದ್ ಗುಟ್ಟಕ್ ಬೀಳ್ತೈತಿ. ಅಷ್ಟ್ ನೀರ್ ಬಾಳ್ ಬಂದ್ ತೋರ್ಸ್ಬರಿ ಅಣ್ಣ ಯಾವ ರೀತಿ ಐತೆ. ಬರ್ರಿ. ಇಷ್ಟ ನೀರ್ ಹೋದ್ವು ಅಂದ್ರ ರೀ ಇವು ಹೊಳ್ಳಿ ಅಷ್ಟ್ ನೀರ್ ಜಮಾ ಆಗು ಮಟ ಅದ್ ಅಷ್ಟೇ ಜಮಾ ಆಕಾವ್ರಿ. ಮತ್ ಜಾಸ್ತಿ ನೀರ್ ಜಮಾ ಆಗಂಗಿಲ್ರಿ ಅಣ್ಣ ಇದ್ರಾಗ. ಈಗ ಅದ್ರ ಗೇಜಿಗ್ ಬತ್ತಂದ್ರ ಬಾಲ್ ಆಟೋಮೆಟಿಕ್ ಮ್ಯಾಲ ಆಗಿಬಿಡ್ತೈತ್ರಿ. ನೀರ್ ತಾನ ಕಟ್ ಆಗಿಬಿಡ್ತೈತ್ರಿ ಅಣ್ಣ. ಆಟೋಮೆಟಿಕ್ ಈಗ ಬಂದ್ ನೀರ್ ಹಾಕ್ಬೇಕು ಅನ್ನೋದ ಇಲ್ರಿ? ಏನು ಇಲ್ರಿ, ತಾನ ಆಟೋಮೆಟಿಕ್ ನಾವ್ ಎಷ್ಟ್ ಕುಡ್ದಟ್ ಎಷ್ಟ್ ಕುಡಿದ ಅಷ್ಟ ಬರ್ತೈತ್ರಿ. ನಾವ್ ವಾರಕ್ಕೊಮ್ಮೆ ಸೋಡಾ ಹಾಕಿ ಅದನ್ನ ಸಿಂಟ್ಯಾಕ್ಸ್ ವಾಶ್ ಮಾಡ್ಕೋತೀರಿ. ಹೊಳ್ಳಿ ಮತ್ತೆ ಹೊಸ ನೀರ್ ತುಂಬ್ಕೊಂಡ್ಬಿಡ್ತೀವಿ. ನಾ ಈಗ ಮೇಕೆ ಸಾಕಾಣಿಕೆ ಲಾಸ್ ಅಂತಿರ್ತಾರಿ, ಒಬ್ಬೊಬ್ರ ಲಾಸ್ ಆಗೈತಿ ಮಾಡ್ಬೇಡ್ರಿ ಅಂತಿರ್ತಾರಿ. ಅವ್ರಿಗೆ ನಿಮ್ಮಿಂದ ಕೊಡೋ ಸಜೆಷನ್ ಏನ್ರಿ? ಯಾವುದೇ ಕಾರಣಕ್ಕೂ ಲಾಸ್ ಅನ್ನೋದಿಲ್ಲ. ಇದನ್ನ ಸ್ವಚ್ಛ ಹೇಳ್ತೇನ್ರಿ ಸರ್. ಇನ್ನೇನ ಕರೆಕ್ಟ್ ಅದ್ರದ್ದು ಮೇಂಟೆನೆನ್ಸ್ ಮಾಡ್ಕೊತ ಹೋದ್ರ ಅವಕ್ಕೆ ಜಡ್ಡ ಬರಂಗಿಲ್ರಿ. ಇವತ್ ಬರೋ ಜಡ್ಡಿಗೆ ಇವತ್ತು ಮೆಡಿಸಿನ್ ಕೊಟ್ರಂದ್ರ ಸ್ಟಾಪ್ ರೀ. ಅದನ್ನ ನಾಳಿಂದ ನಾಡ ಕೊಡ್ತಾರಂದ್ರ ಹೆಚ್ಚುವರಿ ಆಕೈತಿ. ಅದರಿಂದ ಮತ್ತೊಂದು ವೈರಸ್ ಹರಡ್ತೈತ್ರಿ. ಇವತ್ ಬತ್ತಂದ್ರ ಅದ್ರದ್ದು ಏನ್ ಮೆಥಡ್ ಇರ್ತೈತಿ ಅದನ್ನ ಕರೆಕ್ಟ್ ಕೊಟ್ಟು ಬಿಟ್ರಂದ್ರ ಅದು ಅಲ್ಲೇ ಸ್ಟಾಪ್ ಆಗಿಬಿಡ್ತೈತ್ರಿ. ಅದ್ರದ್ದು ಲಾಸ್ ಅಂತ ಯಾವ್ದು ಇಲ್ಲ ಸರ್. ಇದರಿಂದ ಈಗ ಸ್ಟಾರ್ಟಿಂಗ್ ಮಾಡ್ತಿರ್ತಾರ ಅಂತಿರ್ತಾರೆ, ಆರಾಮಾಗಿ ಮಾಡ್ಬೋದ್ರಿ. ತಮ್ಮ ಬಜೆಟ್ ತಕ್ಕಂಗ್ ಮಾಡ್ಬೋದು. ಒಮ್ಮೆ ಹೈ ಲೆವೆಲ್ ಮಾಡ್ಕೊಂತಾನಂದ್ರ ಆ ತರ ನುಕ್ಸಾನ ಆಗ್ಬಾರ್ದ್ರಿ. ಅವ್ರು ಎಷ್ಟ್ ಮರಿಯಿಂದ ಮಾಡ್ಬೋದ್ರಿ? ಇವ್ರು ಮಿನಿಮಮ್ ಒಂದ್ 20-25 ಮೇಕೆಯಿಂದ ಸ್ಟಾರ್ಟ್ ಮಾಡ್ಬೇಕು. 25 ಮೇಕೆಯಿಂದ ನಾವ್ 20 ಮೇಕೆ ತಂದ್ ಇಷ್ಟ ಮಾಡಿದೀವಿ ನೋಡ್ರಿ. ನಮ್ಗೆ ಲಾಭ ಅನ್ಸಿದಾಗ ನಾವ್ ಮಾಡ್ಬೇಕಾಗ್ತದ. ನುಕ್ಸಾನ ಅಂದ್ರೆ ನಾವ್ ಯಾಕೆ ಮಾಡಕ್ 20 ಮೇಕೆಯಿಂದ ಸ್ಟಾರ್ಟ್ 20 ಮೇಕೆಯಿಂದ ಸ್ಟಾರ್ಟ್ ಮಾಡಿದವ್ರಿ. ಈಗ 20-70 ಮೇಕೆ ಆಗ್ಯಾವು. ಇನ್ 20 ಬಾಳೆ ಮರಿ ಸಾಕೊಂಡಿವ್ರಿ ನಾವು. ಅವನು ಎಲ್ಲಾ ಇಟ್ಕೊಳ್ಳೋರು.
ಹಾ ಹಾ ಈಗ ನಾವು ಏನ್ ಮಾಡ್ತೀವಿ ಒಂದ್ ಬ್ಯಾಚ್ ಸಿಸ್ಟಮ್ ಮಾಡ್ತೀವ್ರಿ. ಈಗ ಅದು ತಗೋರಿ 8 ತಿಂಗಳ ಮರಿ ಆದೈತ್ರಿ ಅದೊಂದು ಕೆಂಪು. ಇವು 5 ತಿಂಗಳು 4 ತಿಂಗಳು ಈ ತರ ಮರಿ ಇರ್ತಾವ್ರಿ. ಇವು ಒಂದ್ರಾಗ ಒಂದ್ ಸೇರ್ಸಿ ಮಾರ್ಬೇಕಾಕತಿ ಅಣ್ಣ. ಹಂಗ ಲಾಭ ಅಂದ್ರ ಈಗ ಇದು 8 ತಿಂಗಳ ಬ್ಯಾಚ್ ಐತ್ರಿ. 8 ತಿಂಗಳು 8 ತಿಂಗಳ ಬ್ಯಾಚ್. ಹ್ಮ್ ಒಂದ್ ದ್ವಾಡದ್ ಬತ್ತು ಒಂದ್ ಸಾನ್ ಬತ್ತು ಎಲ್ಲಾ ಕೂಡಿ 25,000 ಒಂದ್ ಬೇಡಿದ್ರಿ. ಇನ್ನ ನಾವ್ ಕೊಟ್ಟಿಲ್ಲ ಕುರ್ಬಾನಿ ಕೊಡ್ತೀವಪ್ಪ ನಾನು ಆಯ್ತು ಅದರ ಹೋಗ್ಯ ಅವೆಲ್ಲ ಇಲ್ಲೇ ಬಂದು ಹೋಯ್ತಾ? ಇಲ್ಲೇ ಬಂದೈತಿ. 25,000 ಮರಿ. ಹಾ ರೀ. ಈಗ 10 ಮರಿದ 25,000 ಆಯ್ತ್ರಿ. ದಿನ ಅಂತವು ಅಲ್ಲಿ ನಮ್ಮ 20 ಮರಿ ಅದಾವ್ರಿ, ತೆಳಗ್ 15 ಮರಿ ಅದಾವು. ಅವು ತಿಂಗಳ ಬ್ಯಾಚ್ ಬ್ಯಾರೆ ಹಾ ಬ್ಯಾರೆ ಅದ ಒಂದ್ 8,000 10,000 ಒಂದ್ ಲಾಟ್ ಕೂತ್ ಅಂದ್ರ ಒಂದ್ 10 ಮರಿ ಅಥವಾ 15 ಮರಿ ಒಂದ್ ಬ್ಯಾಚ್ ಹಾಕೇತಂದ್ರ ಅದನ್ನ ಕೊಟ್ಟು ಬಿಡ್ತೀವಿ. ಒಂದ ಎಡ ಹಿಂಗ ಪೀಸ್ ಮೇಲೆ ಕೊಡಂಗಿಲ್ಲ. ಒಂದ್ 10 ಬಂದು ಅಂದ್ರ ಒಂದ್ ಬತ್ತ ಅಂತೇಳಿ ಕೊಟ್ಟು ಬಿಡ್ತೀವಿ. ಒಂದೊಂದ್ ಸಪರೇಟ್ ಮಾರಂಗಿಲ್ಲ. ಮಾರಂಗಿಲ್ರಿ. ಅವ್ ಬಂದ್ ಚಲೋ ಒಂದ ಒಯ್ಯವಲ್ರಿ, ಸುಮಾರು ಬಿಟ್ಟು ಹೋಗ್ಬಿಡವ. ಅದ್ ನಾವ್ 10 ಸೇರ್ಸಿದ್ವಿ ಅಂದ್ರ ಅದ್ರಾಗ ಒಂದ್ 2 ಸುಮಾರು ಹೋಗ್ಬೋದಲ್ರಿ. ಇಲ್ಲಿ ಬಂದು ಒಯ್ದಿರಿ ಇಲ್ಲಿ ಲಾಭ ಅನ್ಸ್ಲಿಕ್ಕೂ ನೀವು ಮಾರ್ಕೆಟ್ ಹೋಗಿ ಬಿಡ್ತೀವಿ. ನಮಗ ಮುದೋಳ್ ಬಾಳ ಆದ್ರ 10 ಕಿಲೋಮೀಟರ್ ನಮ್ ಮನಿ ವೆಹಿಕಲ್ ಐತಿ. ನಮ್ಮ ಮನ್ಯಾಗ 22 ಜನ ಮಂದಿ ಇದೀವ್ರಿ. ನಾವ್ ತಗೊಂಡ್ 22 ಜನ ಅದ್ರಿ. 22 ಜಾಯಿಂಟ್ ಫ್ಯಾಮಿಲಿ ರೀ ನಮ್ದು. ನಿಮ್ದು ಈ ಎಷ್ಟ್ ಮಂದಿ ಮೇಂಟೆನ್ಸ್ ಆತೈತ್ರಿ? 20 ಮರಿ ಮೇಕೆ ಎಲ್ಲಾ ಇದ್ರ ಉಸ್ತುವಾರಿ ಮಾಡ್ಕೋತಾನ ಒಂದ್ 5-6 ಎಕರೆ ಹೊಲದ ನೀರು ನೋಡ್ಕೋತೀವ್ರಿ ನಾವು. ಇದಕ್ಕ ಅಂತೇಳಿ ಟೈಮ್ ತಗದಿರಂಗಿಲ್ರಿ ನಾವ್. ಇದೇನ್ರಿ ಈಗ ಒಮ್ಮೆ ಮೇವ್ ಹಾಕಿದ್ವಿ ಅಂದ್ರ ಒಂದ್ ತಾಸಿನ ಬರುವ ಅವಶ್ಯಕತೆನೇ ಇಲ್ಲ. ಈಗ ಯಾವ್ದಾರ ಒಂದ್ ಹಾದಾಡೋದ್ ಇರ್ತೈತಿ ಅದನ್ನ ಕಟ್ಟಿ ಹೋದ್ವಿ ಅಂದ್ರೆ ಇಲ್ಲಿ ಬರುವ ಅವಶ್ಯಕತೆ ಇಲ್ಲ. ಒಂದ್ ಮೇವ್ ತುಂಬಿ ಹೋದ್ವಿ ಅಂದ್ರೆ 2 ತಾಸ ಇಲ್ಲಿ ಬರಂಗಿಲ್ಲ. 2 ತಾಸ ನೀವ್ ಬೇಕಾದಂಗ ಮಾತಾಡಿ ಉದ್ಯೋಗ ಮಾಡ್ಕೊಂಡ್ ಬರ್ಬೋದು. ಇದನ್ನ ಅಂತೇಳಿ ಇಲ್ಲ, ನೀರ್ ಆಟೋಮೆಟಿಕ್ ಬೀಳ್ತಾವ, ಹೀಕಿ ಕೆಳಗ್ ಹೋಗ್ತಾವ, ಮೇವ್ ಹಾಕಿರ್ತೈತಿ, ಏನು ತೊಂದ್ರೆನೇ ಇಲ್ರಿ. ಇಲ್ಲಿ ಬರ್ಬೇಕು ನೋಡ್ಬೇಕು ಅನ್ನೋ ಅವಶ್ಯಕತೆನೇ ಇರಂಗಿಲ್ಲ. ಎಷ್ಟ್ ಹೊತ್ತು ಮೇವ್ ಹಾಕ್ತೀರಿ ನೀವು? ಈಗ 4 ಗಂಟೆಗೆ ಹಸಿ ಮೇವ್ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ರಾತ್ರಿ 8:30 9 ಮಟ್ಟ ಹಾಕಿ ಸ್ಟಾಪ್ ಲೈಟ್ ಆಫ್ ಮಾಡಿ ಹೋಗ್ಬಿಡ್ತೀವಿ. ಹರಿಯಾಗ್ರಿ ಬೆಳಿಗ್ಗೆ 6 ಗಂಟೆಗೆ ಬರ್ತೀವ್ರಿ. ಸ್ವಲ್ಪ ನೀರಿನ ಬುಟ್ಟಿ ವಾಶ್ ಮಾಡ್ಕೊಳ್ಳೋದು, ಮರಿಗಳಿಗೆ ಹಾಲು ಕುಡಿಸ್ಕೊಳ್ಳೋದು, ಇವಕ್ಕೊಂದ್ ಸ್ವಲ್ಪ ಕಾಳು ಹಾಕೊಳ್ಳೋದು, ಆಮೇಲೆ ಮತ್ ಮರಿ ಕೆಳಗ್ ಹಾಕಿ ಮರಿ ಹೊಟ್ಟ ಹಾಕೊಂಡು ನಮ್ ಉದ್ಯೋಗ ನಾವ್ ಹೋಗ್ಬಿಡ್ತೀವಿ. 10 ಗಂಟೆಗೆ ಇಲ್ಲಿ ಎಲ್ಲ ಮುಗಿಸ್ಕೊಂಡು 9:30 10 ತಂದ್ಬಿಡ ಮತ್ ನಮ್ ಉದ್ಯೋಗ ಹೋಗ್ತೀವ್ರಿ. ಮತ್ ಸಾಯಂಕಾಲ 4 ಗಂಟೆಗೆ ಇಲ್ಲಿ ಬಂದ್ ನಮ್ ಉದ್ಯೋಗ ಸ್ಟಾರ್ಟ್. ಇದ್ರದ್ದು ಒಂದೇ ಪ್ರಾಬ್ಲಮ್ ಏನ, ಒಬ್ಬೊಬ್ಬರಿಗೆ ಕಸ ಹೊಡ್ಕೋದ್ ಬಾಳ ಅನಸ್ತೈತಿ. ಈಗ ಅದ್ರ ಸಲುವಾಗಿ ಇದನ್ನ ನೋಡ್ರಿ, ಒಂದ್ ಹೆಬ್ಬಟ್ ಹೋಗೋಟ್ ಇಲ್ಲಿ ಗ್ಯಾಪ್ ಐತ್ರಿ ನಮ್ಗೆ. ಒಂದ್ ಹೆಬ್ಬಟ್ ಹೋಗತ್ ನೋಡ್ರಿ ಸರ್, ಇಲ್ಲಿ ಹೋಗತಿ ಇಲ್ಲಿ ಹೋಗತಿ. ಒಂದ್ ಹೆಬ್ಬಟ್ ಹೋಗೋಟ್ ಒಂದ್ ಹೆಬ್ಬಟ್ನ ಹಿಕ್ ಇರ್ತೈತ್ರಿ. ಆಟೋಮೆಟಿಕ್ ಆಗಿ ಹಿಕ್ಕಿ ಕೆಳಗ್ ಹೋಗತಿ. ಏನೋ ಅದ್ರಾಗ ಒಂದ್ ಸ್ವಲ್ಪ ಯಾವ್ದೋ ಒಂದ್ ಹೊಟ್ಟೆ ಪಾಯ್ಸನ್ ಆಗಿತ್ತ ಅಂದ್ರ ಅದ್ ಲದ್ದಿ ಹಾಕ್ತೈತ್ರಿ. ಅದನ್ನೊಂದ್ ಸ್ವಲ್ಪ ಕಸಬರಿಗೆ ಅಡಿಸಿರ ಅದು ಉದ್ರಿ ಬೆದಕ್ಕೊಂದ್ ಆಗ್ಬಿಡ್ತೈತಿ. ಅದ ಮೇನ್ ಮೇಂಟೆನ್ಸ್ ಇದ್ರ ಕೆಲ್ಸನ ಅದ ಒಂದ್ ದೊಡ್ಡ ತಗದಂದ್ರ ಅದು ಒಂದ್ 10 ನಿಮಿಷ ಆಕತ್ರಿ. ಇದೆಲ್ಲಾ ಕೂಡ 10 ನಿಮಿಷ ತಗದ್ರಿ. ಕಸ ಹೊಡದ್ ಬಿಡ್ತೀವಿ ಅಂದ್ರ ಕುಲ ಐತ್ರಿ. ಅದನ್ನ ಏನು ನೀರ್ ಹೊಡಿಯಂಗಿಲ್ಲ, ಚಿಕ್ಕಾಡ್ ಆಗಂಗಿಲ್ಲ, ಉಣ್ಣೆ ಆಗಂಗಿಲ್ಲ, ಎಲ್ಲ ಫ್ರೆಶ್ ಇರ್ತೈತ್ರಿ. ಒಬ್ಬೊಬ್ರು ಏನ ನೆಲಕ್ ಮಾಡ್ತಾರಲ್ರಿ, ಉಣ್ಣಿ ಚಿಕ್ಕಾಡ ಬಾಳ ಆಕೈತ್ರಿ. ಈಗ ಮ್ಯಾಗ್ ಮಾಡ್ರೆ ಉಣ್ಣಿ ಚಿಕ್ಕಾಡ ಏನು ಆಗಲ್ಲ. ಈಗ ಅದ ಅನುಕೂಲ ಐತಿ. ಹಸಿ ಮೇವ್ ಒಳಗೆ ಯಾವ ತರ ಮೇವ್ ಮಿಕ್ಸ್ ಮಾಡಿ ಕೊಡ್ತೀರಣ್ಣ? ಇದ್ರಾಗ ನೋಡ್ರಿ ನಾವು ಚಜ್ಜಿ ಮೇವ್ ತಗೋತೀವ್ರಿ, ವಾಡಿ ತಗೋತೀವ್ರಿ, ರೇಷ್ಮೆ ತಪ್ಲಾ ತಗೋತೀವ್ರಿ, ಸ್ವಲ್ಪ ಸೊಗಚಿ ಮೇವ, ಜೀಲಿ ಏನ್ ಇರ್ತೈತಿ, ಗೆಣಸಿನ ಬಳ್ಳಿ, ಹಿಂಗ್ ಹೊಲ್ದಾಗ ಏನೋ ಒಂದ್ ಸ್ವಲ್ಪ ಕಸ ಇದ್ರೆ ಎಲ್ಲಾ ತರ ಮಿಕ್ಸ್ ಮಾಡಿ ಬೆಳೆದ್ ಬಿಡ್ತೀವ್ರಿ. ಎಲ್ಲಾ ಮಿಕ್ಸ್ ಮಾಡಿ ಮೆಣಸಿನಕಾಯಿ ಹಾಕಿ ಬಿಡ್ತೀವ್ರಿ. ಹಸಿ ಮೇವ್ ಎಷ್ಟೊತ್ತು ಕೊಡ್ತೀರಿ? ಇದನ್ನ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೊಡ್ತೀವಿ ನಾವು. ಒಟ್ಟು ಕಂಟಿನ್ಯೂ ಒಮ್ಮೆ ಹಾಕ್ಬಿಟ್ರ 4 ಗಂಟೆಗೆ ಹಾಕಿದ್ರೆ 8 ಗಂಟೆ ಮಟ್ಟ ಹಸಿ ಮೇವ ರೀ. ಹಸಿ ಮೇವ ರೀ. ಒಳ್ಳೆ ಬೆಳಿಗ್ಗೆ 10 ಗಂಟೆದಿಂದ ಸಾಯಂಕಾಲ 4 ಗಂಟೆವರೆಗೂ ಒಣ ಹೊಟ್ಟೆ. ಹೊಟ್ಟೆ ಯಾವ್ದೈತಿ ತೋರ್ಸ್ಬರ್ರಿ. ಹೊಟ್ಟೆ ತೋರಿಸ್ತೇವೆ ನೋಡ್ರಿ, ಕೆಳಗೈತ್ರಿ ಗೋಡವನ. ಯಾವ್ಯಾವ ತರ ಹೊಟ್ಟೆ ಹಾಕ್ತಿರಿ ಇಲ್ಲಿ? ಇವಕ್ಕ ಒಂದಿನ ತೊಗರಿ ಹಾಕ್ತಿವ್ರಿ, ಒಂದಿನ ಈ ತರ ಹೆಸರಿಂದ ಹಿಂಗ್ ಬರ್ತೈತ್ರಿ. ಆಮೇಲೆ ಕಡ್ಲಿದ್ ಈ ತರ ಬರ್ತೈತ್ರಿ, ಈ ತರ ಕಡ್ಲಿದ್ ಇರ್ತೈತ್ರಿ, ಈ ತರ ಹೆಸರಿಂದ ಬರ್ತೈತ್ರಿ. ಇನ್ನ ತೊಗರಿ ಐತ್ರಿ, ಶೇಂಗಾ ಹೊಟ್ಟೆ ಐತ್ರಿ, ಎಲ್ಲಾ ತರ ಇರ್ತೈತ್ರಿ. ಒಂದ್ ದಿನಕ್ಕೆ ಎಷ್ಟ್ ಕೆಜಿ ಅಂತ ಹಾಕ್ತಿರಿ ಹೊಟ್ಟೆ? ಇವು ಒಂದ್ ಬ್ಯಾಗ್ ಒಂದ್ ದಿನ ಹಾಕೈತ್ರಿ. ಒಂದ್ ಬ್ಯಾಗ್ ಎಷ್ಟ್ ಕೆಜಿ ಬರ್ತಾವ್ರಿ? 35 ಕೆಜಿ ಇರ್ತೈತಿ. 35 ಕೆಜಿ ಬ್ಯಾಗ್ ಒಂದ್ ದಿನ ಬೇಕು. ಒಂದ್ ದಿನ ಬೇಕು. ಎಲ್ಲಿ ತರಿಸ್ತೀರಿ ಹೊಟ್ಟೆ? ಇದನ್ನ ನಮ್ಗ ವಿಜಾಪುರದಿಂದ ಒಂದು ಇಲ್ಲಿ ಲೋಡ ಬರ್ತಾವ್ರಿ ಸರ್. ಇಲ್ಲೇ ಇಳಿಸೋಕಾರ. ಅದ್ರದ್ದು ಏನ್ ಪೇಮೆಂಟ್ ಐತಿ ಇಲ್ಲೇ ತಗೊಂಡ್ರೆ ಎಲ್ಲ ಕೊಟ್ಟು ಹೋಗಿ. ಈ ಹಸಿ ಮೇವ್ ಬಾಳ ಹಾಕಬಾರ್ದಂತಾರಿ. ಹೌದು, ಬರೋಬರಿ ಸರ್. ಏನೇನ್ ಫರ್ಕ್ ಆಕತ್ರಿ ಹಸಿ ಮೇವ್? ಹಸಿ ಮೇವ್ ಸ್ವಲ್ಪ ಯಾವ್ದಕ್ಕಾದ್ರೂ ಎಫೆಕ್ಟ್ ಅದೇ ಸರ್. ಹೊಟ್ಟಿ ಬಾದ್ನ ಹಾಕೈತ್ರಿ, ಸುಮ್ ಒಂದ್ ಸ್ವಲ್ಪ ಹಾಕ್ಬಿಡ್ಬೇಕ್ರಿ. ಅದನ್ನ ಒಣದನ್ನ ಹಾಕಿದ್ರ ಬಾಳ ಅನುಕೂಲ ರೀ. ಬದಕ ನೀರ್ ಕುಡಿತೈತ್ರಿ, ನೀರ್ ಕುಡಿದ್ರ ಜಡ್ ಇರಂಗಿಲ್ಲ. ಮತ್ತ ಹಸಿ ಮೇವ್ ತಿತ್ತಂದ್ರ ಜಡ್ ಬಾಳ್ರಿ ಅದಕ್ಕ. ಹಿಂಗಾಗಿ ಒಂದ್ ಟೈಮರಿ ಇದನ್ನ ಹಾಕಬೇಕ್ರಿ. ಮಿನಿಮಮ್ ಯಾವ್ದನ್ನಾದ್ರೂ ಹಾಕಬೇಕ್ರಿ. ಒಂದ್ ಟೈಮ್ ಆದ್ರೂ ಹೊಟ್ಟೆ ಹಾಕಬೇಕ್ರಿ. ಈಗ ಆಡ್ಗಳಿಗಾದ್ರ 2 ಟೈಮ್ ಬೇಕು. ಒಂದ್ ಟೈಮ್ ಹಾಕ್ತಿವಿ. ಬೆಳಿಗ್ಗೆ 10 ಗಂಟೆದಿಂದ ಸಾಯಂಕಾಲ 4 ಗಂಟೆ ಮಟ್ಟ ಒಂದ್ ಚೀಲ ಸುರಿ ಬಂದ್ಬಿಟ್ವಿ ಅಂದ್ರ ಮುಗಿದ್ ಹೋಗ್ತೀವಿ. ಅದ್ ಹಸನಾಗ ಎಲ್ಲಾ ತಿಂದ್ ನೆಕ್ಕೆ ಬಿಟ್ಟಿರ್ತಾವ್ರಿ. ಏನು ವೇಸ್ಟ್ ಮಾಡಂಗಿಲ್ಲ, ಒಂದ್ ಕಡ್ಡಿ ಬಿಡಂಗಿಲ್ಲ. ಮತ್ತ ಕಾಳ ಎಲ್ಲ ಹೊಡಿಸಿ ಹಾಕ್ತಿರೇನ್ರಿ? ಕಾಳ ಗೊಂಜಾಳ ಅಷ್ಟ ಹಾಕ್ತಿವ್ರಿ ನಾವು. ಗೊಂಜಾಳ ಅಷ್ಟ ಹೊಡಿದ್ ಅದ್ರ ಮುಸ್ರಿ. ಮುಸ್ರಿ. ಅಕ್ಕಿ ಕಾಳು ವರ್ಷಕ್ಕ ಎಷ್ಟ್ ರೂಪಾಯಿ ಆಗತ್ರಿ?
ಇದು ವರ್ಷಕ್ಕೆ ಹಂಗೆ ನಾವು ಲೆಕ್ಕ ಹಾಕಿಲ್ರಿ ಸರ್. ಈಗ ಒಂದ್ 6 ಡಬ್ಬಿ ಐತಿ ನೋಡ್ರಿ. ಇದು 2 ಆರ್ ಗಲ್ಲಿ ಡಬ್ಬಿ. 6 ಡಬ್ಬಿ ಐತ್ರಿ. ಒಂದು 3-4 ತಿಂಗಳದ ಐತ್ರಿ. ಏನ್ ಹೊರಗಡೆ ಮಾರ್ತೀರೋ ನಿಮ್ ಹೊಲಕ್ಕರಿ ಅದು? ನಾವು ಗೊಬ್ಬರ ಸಲುವಾಗಿ ಮಾಡ್ಕೊಂಡಿದ್ರಿ ಇದನ್ನ ಫಾರ್ಮ್. ಈಗ ಹೊರಗಡೆ ಮಾರಾಕ್ ಹೋದ್ರೆ ಹೆಂಗ್ ಒಂದ್ ಡಬ್ಬಿ ಇದು ಹೋಗತ್ರಿ? 9 ರೂಪಾಯಿ ಕೆಜಿ ಮೇಲೆ ತಗೋತಾರ. ಕೆಜಿ ಮೇಲೆ ಹೋಗತ್ರಿ? ಕೆಜಿ ಮೇಲೆ ಇಲ್ಲಿ ಬಂದ್ ಕೇಳ್ತಾರಿ ನಮ್ನ, ಸುಮಾರು ಜನ ಕೊಡ್ತೀರೇನ್ರಿ ಹಿಕ್ಕಿ ಅಂತ ಹೇಳಿ ಕೊಡಲ್ರಿ. ನಮ್ಗ ಕೊಳೆ ನಿಮ್ ಮೆಕ್ಕತ್ರಿ. ಹೊಲಕ್ಕನ ಒಂದ್ ಗೊಬ್ಬರ ಸಿಗ್ತೈತಿ. ಹಾ, ಹಿಂಗಾಗಿ ನಾವು ಹಿಕ್ಕಿ ಕಾಳು ಯಾರಿಗೂ ಮಾರಂಗಿಲ್ರಿ. ಇದು ಫೇವರ್ ಹಿಕ್ಕಿರಿ ಸರ್. ಇದು ಏನ್ ರೊಕ್ಕ ಕೊಟ್ರು ಸಿಗಲಾರ್ದಂತದ. ಈಗ ಹೊರಗಡೆ ಕೊಂಡು ತಗೊಳಕ್ ಹೋದ್ರು ನೀವು ಇದ್ರಾಗ ದೂಸ್ ಮಿಕ್ಸ್ ಮಾಡಿ ಇರ್ತಾರ್ರಿ, ಮಣ್ಣು ಮಿಕ್ಸ್ ಮಾಡಿರ್ತಾರ, ಹೊಟ್ಟು ಮಿಕ್ಸ್ ಮಾಡಿರ್ತಾರ. ಈ ತರ ಏನೈತ್ರಿ ಒಂದ್ ಏನು ಇಲ್ಲ. ಫೇವರ್ ಇದ್ರ ಫೇವರ್ ಹಿಕ್ಕಿ ಇಲ್ಲಿ ಮತ್ತ ಕೆಳಗ- ಬಡ್ಯಾಗ ಕಾಂಕ್ರೀಟ್ ಹಾಕಿವ್ರಿ. ಹ್ಮ್. ಒಂದ್ ಹನಿ ಉಚ್ಚಿ ವೇಸ್ಟ್ ಆಗಂಗಿಲ್ರಿ. ಆ ಉಚ್ಚಿ ಒಳಗ ಹಿಕ್ಕಿ ಕಾಳು ನೆನದ್ ಕೂತಿರ್ತೈತ್ರಿ. ಅಲ್ಲಿ ಪೀಡ್ರದ್ ಹಾಕಿರಿ ಏನ್ ಕೋಳಿ ಸಾಕಿದ್ರೇನ್ರಿ? ಕೋಳಿ ಅಂದ್ರ ಇವು ಸ್ವಲ್ಪ ಹಿಕ್ಕಿ ಸ್ಮೆಲ್ ಹೇಳ್ತಾವ್ರಿ. ಕೋಳಿ ಆತಂದ್ರ ಕೆದ್ರಿ ಹವಾ ಬಿಡಿಸ್ಬಿಡ್ತೈತ್ರಿ. ಹಿಂಗಾಗಿ ಹಿಕ್ಕಿ ಸ್ಮೆಲ್ ಏನು ಬರಂಗಿಲ್ಲ. ಮೊದ್ಲು ಕೋಳಿನೂ ಸಾಕಿದ್ರಿ ಇದ್ರಾಗ? ಕೋಳಿ ಈಗ ಹೋದಾವ್ರಿ. ಈಗ ಹೊರಗಡೆ ಬಿಟ್ಟಾರೇನ್ರಿ? ಹೊರಗಡೆ ಬಿಟ್ಟನ್ರಿ. 200 ಕೋಳಿ ಇದಾವ್ರಿ. ಜವಾರಿ 200 ಕೋಳಿ. ಕೊಡ್ರಿ ಜವಾರಿ. ಹೊಳ್ಳಿ 10 ರೂಪಾಯಿ ಒಂದ್ ಹಚ್ಚಿ ತಗೋತಾರ್ರಿ. 200 ಕೋಳಿ ಅಂದ್ರ ಅವ್ ಬಿದ್ದದ ಮುಸ್ರಿ ತಿಂದ ಇದು ಮಾಡ್ತಾವ. ಅವಕ್ಕ ಸಪರೇಟ್ ಫೀಡ್ ಬಾರ ಡೈಲಿ ಹಾಕ್ತಿರ ನೀವು? ಅವು ಕಾಳು ತಿಂತಾವ್ರಿ. ಕಾಳು ಹಿಕ್ಕಿ ಕಾಳಿನಾಗ ಹೊಳೆ ಬರ್ತೈತ್ರಿ. ಅಷ್ಟು ಆಡಿನ ಹೊಟ್ಟೆಗೆ ಹೋಗಂಗಿಲ್ರಿ. ಅದು ಒಂದು 30% ಕೆಳಗಡೆ ಬರತೈತ್ರಿ ಹಿಕ್ಕಿ ಕಾಳಿನಾಗ. ಆ ಹಿಕ್ಕಿ ಇವು ಹೊಡ್ತಿರ್ತಾವ್ರಿ. ಕೋಳಿ ಹೊಡಿತೈತ್ರಿ ಅದನ್ನ. ವೇಸ್ಟ್ ಆದದ್ ಇಲ್ಲರಿ ಅವು ಕೋಳಿಗಳು. ಕೋಳಿಗಳಿಗೆ ಇದಾಕೈತ್ರಿ. ಹೊಳ್ಳಿ ಮತ್ತ ಅವಕ್ಕೂ ಸ್ವಲ್ಪ ಅಕ್ಕಿ, ಗೋಧಿ, ಗೊಂಜಾಳ ಅವ್ ಸ್ವಲ್ಪ ಪೀಡ್ಸ ಎಲ್ಲಾ ತರ ಮಿಕ್ಸ್ ಮಾಡಿ ಹಾಕಿ ಬಿಡ್ತೀವ್ರಿ. ಈ ಸ್ಮೆಲ್ ಇಂದ ಇದರಿಂದ ಅವಕ್ ಏನ್ ಪ್ರಾಬ್ಲಮ್? ಏನು ಅದ ಜವಾರಿಯಿಂದ ರೀ. ಅದ್ ತಳಿ ಅದ. ಜವಾರಿ ತಿಪ್ಪಿಕ್ಕಿದ್ರು ಕೋಳಿ ಅದ. ಬಾಯ್ಲರ್ ಕೋಳಿ ಹಾಕಿರ ಅವಕ್ ಒಂದ್ ಸ್ವಲ್ಪ ಅವಕ್ ಸ್ವಲ್ಪ ಸ್ಕಿನ್ ಎಫೆಕ್ಟ್ ಆಕೈತ್ರಿ. ಇವಕ್ ಏನಾಗಂಗಿಲ್ಲ.